ಹಾಯ್ ಫ್ಯಾಮ್, ಗುಡ್ ಮಾರ್ನಿಂಗ್. ನಾನಿವತ್ತು ರಾಮನಗರದಲ್ಲಿರೋ ಜಾನಪದ ಲೋಕದ ಹೇಗಿದೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಇದು ಬಂದು ಚನ್ನಪಟ್ಟಣದಿಂದ 14 ಕಿಲೋಮೀಟರ್ಸ್ ಆಗುತ್ತೆ. ಮತ್ತು ಬ್ಯಾಂಗ್ಳೂರಿಂದ ನೀವು ಬರೋದಾದರೆ 47 to 50 ಕಿಲೋಮೀಟರ್ಸ್ ಆಗುತ್ತೆ. ಇಲ್ಲಿ ಯಾವುದೇ ರೀತಿಯ ಫುಡ್ಸ್ ನಿಮಗೆ ಒಳಗಡೆ ಸಿಗಲ್ಲ. ಸೊ ನೀವೇನಾದರೂ ಬರೋದಾದರೆ ಫುಡ್ಸ್ ಎಲ್ಲ ಕ್ಯಾರಿ ಮಾಡಿರಿ ಮಕ್ಳ ಜೊತೆ. ಆ್ಯಂಡ್ ಈ ಜಾನಪದ ಲೋಕದ ಪಕ್ಕದಲ್ಲೇ ಕಾಮತ್ ಹೋಟೆಲ್ ಇದೆ. ಸೊ ಊಟಕ್ಕೆ ನೀವು ಅಲ್ಲಿ ಹೋಗ್ಬೋದು. ಇಲ್ಲಿ ಎಂಟ್ರೆನ್ಸ್ ಫೀಸ್ ಬಂದು ಅಡಲ್ಟ್ಸ್ಗೆ 100 ಮತ್ತು ಚಿಲ್ಡ್ರನ್ಸ್ಗೆ 50 ರೂಪೀಸ್ ಇರುತ್ತೆ. ಜಾನಪದ ಲೋಕ ಬಂದು HL ನಾಗೇಗೌಡರು 1994ರಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಜಾನಪದ ಲೋಕವು ಹಲವಾರು ಪ್ರಸಿದ್ಧ ಐತಿಹಾಸಿಕ ವಸ್ತುಗಳನ್ನು ತಮ್ಮಲ್ಲಿ ಹೊಂದಿದೆ. 1000-2000 ವರ್ಷಗಳ ಹಿಂದಿನ ವೀರಗಲ್ಲು, ಸತಿಕಲ್ಲುಗಳು, ಶಾಸನರಥ, ಫಿರಂಗಿ ಇತ್ಯಾದಿ ವಸ್ತುಗಳನ್ನೆಲ್ಲ ಇಲ್ಲಿ ಸಂಗ್ರಹಿಸಲಾಗಿದೆ. ಅಲ್ಲಿ ಒಳಗಡೆ ಮ್ಯೂಸಿಯಂ ಥರ ಮಾಡಿ ಇದನ್ನೆಲ್ಲ ಸಂಗ್ರಹಿಸಿ ಇಟ್ಟಿದ್ರು. ಅಲ್ಲಿ ಫೋಟೋಸು ವಿಡಿಯೋಸ್ ಎಲ್ಲ ಅಲೋಡ್ ಇಲ್ಲ ಅಂತ ಬರ್ತಿದ್ರು. ಅದಕ್ಕೋಸ್ಕರ ನಾನು ಯಾವುದೇ ರೀತಿಯ ವಿಡಿಯೋ ಕ್ಯಾಪ್ಚರ್ ಮಾಡಿಲ್ಲ. ಹಳ್ಳಿಗರ ಜೀವನ ಶೈಲಿಯ ಮನೆ, ಗೊಂಬೆಗಳು ಇಲ್ಲಿ ನೋಡೋದು ತುಂಬ ಚೆನ್ನಾಗಿರುತ್ತೆ. ಮತ್ತು ಗಿರಿಜನರು ಮತ್ತು ಗ್ರಾಮೀಣ ಜನರ ಬಳಕೆಯ ವಿಶಿಷ್ಟ ವಸ್ತುಗಳನ್ನು ಇಲ್ಲೆಲ್ಲ ಸಂಗ್ರಹಿಸಿಟ್ಟಿದ್ದಾರೆ. ಇಲ್ಲಿ ಬಾತುಕೋಳಿಗಳೆಲ್ಲ ಇತ್ತು, ರಿಯಲ್ ಬಾತುಕೋಳಿಗಳು. ಮಕ್ಕಳೆಲ್ಲ ನೋಡಿ ಎಂಜಾಯ್ ಮಾಡಿದ್ರು. ತುಂಬ ಚೆನ್ನಾಗಿ ಅನಿಸುತ್ತೆ. ಆ್ಯಕ್ಚುಲಿ ಮಕ್ಳುಗಳಿಗೆ ಈ ಥರ ಕರ್ಕೊಂಡು ಬಂದರೆ ಅವ್ರ ಮೈಂಡ್ ರಿಫ್ರೆಶ್ ಅನಿಸುತ್ತೆ. ಇದು ನೋಡ್ಬೋದು ನೀವು, ಗ್ರಾಮೀಣ ಭಾಗದ ಮನೆಗಳು ಹೇಗಿರುತ್ತೆ, ಗೊಂಬೆ ಹೇಗಿರುತ್ತೆ ಅಂತ ಅಂದ್ಬಿಟ್ಟೆಲ್ಲ ಇಟ್ಟಿರ್ತಾರೆ. ಮತ್ತು ಇದರಲ್ಲಿ ಇಡೀ ಗ್ರಾಮೀಣ ಸಂಸ್ಕೃತಿಯ ಹೊರಣವೇ ಅಡಗಿದೆ ಅಂತ ಹೇಳ್ಬೋದು. ಇಲ್ಲಿ ಬಂದು ಮುಂದೆ ಬಂದರೆ ಆ್ಯಕ್ಚುಲಿ ಮೊದಲು ಇಲ್ಲಿ ಗಿರಿಜನ ಲೋಕ ಅನ್ನೋದು ಇರಲಿಲ್ಲ. ನಾನು ರಾಮನಗರ ಗೌಸಿಯಾ ಕಾಲೇಜಲ್ಲಿ ಇಂಜಿನಿಯರಿಂಗ್ ಮುಗಿಸಿದ್ದು. ಆ ಟೈಮಲ್ಲಿ ಇದೆಲ್ಲ ಎಕ್ಸ್ಟೆನ್ಷನ್ ಇರಲಿಲ್ಲ. ಬಟ್ ಈಗ ಇದ್ರ ಎಕ್ಸ್ಟೆನ್ಷನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಗೊಂಬೆಗಳೆಲ್ಲ ಮಾಡಿರೋದವರು ತುಂಬ ರಿಯಲಿಸ್ಟಿಕ್ ಅನಿಸುತ್ತೆ. ಅಲ್ಲಿ ನಿಮಗೆ ಗೈಡ್ ಕೂಡ ಸಿಗ್ತಾರೆ. ಗೈಡ್ ನಿಮಗೆ ಅದು ಒಂದೊಂದು ಭಾಗದ ಬಗ್ಗೆನೂ ಎಕ್ಸ್ಪ್ಲೇನ್ ಮಾಡ್ತಾರೆ. ಒಂದು ಸಲ ನಿಮಗೆ ಟೈಮ್ ಸಿಕ್ಕಿದ್ರೆ ಈ ಜಾನಪದ ಲೋಕಕ್ಕೆ ವಿತ್ ಫ್ಯಾಮಿಲಿ ಆ್ಯಂಡ್ ಬೇಬೀಸ್ ಜೊತೆ ಹೋಗಿ ಬನ್ನಿ ಅಂತ ನಾನು ಹೇಳ್ತೀನಿ. ಇಲ್ಲಿ ಕೆತ್ತೆ ಕೆಲಸ ಮಾಡಿ ಗೆಡ್ಡೆ ಗೆಣಸುಗಳನ್ನು ಬೆಳೆಸೋದು. ಇಲ್ಲಿ ಮಕ್ಕಳು ಆಟ ಆಡೋದು. ಅವರು ಸೋಲಿಗರು ಬಂದು ಬಿಳಿಗಿರಿ ಬೆಟ್ಟ ಚಾಮರಾಜನಗರದಲ್ಲಿದೆ. ಅವರು ಆನೆ ಪಳಸೋದು, ಬೇಟೆ ಆಡೋದು. ಮೊದಲು ಮಿಕ್ಸಿಯಲ್ಲಿ ಇವರ ಹೊರಗಡೆ ಕಲ್ಲು ಹಾಕೊಂಡು ಖಾರ ಹಾಕ್ತಾರೆ. ಇಲ್ಲಿ ಬೀಸೋದು ಕುಟ್ಟೋದು ಎಲ್ಲರ ಮೊದಲು ಸಿಗ್ತಾ ಇತ್ತು. ನೋಡು ಮುಂದೆ ನೋಡು, ಇಲ್ಲಿ ನೋಡು ಮಗಳೇ, ನೋಡು ಇಲ್ಲಿ ನೋಡ್ಕೊಂಡು ಹಾಡು ಹೇಳ್ತಕ್ಕಂಥ ದೇವಸ್ಥಾನ. ಗಿರಿಜನರು ಯಾವ ಥರ ಇದ್ದರು ಆ್ಯಂಡ್ ಈಗಲೂ ಕೆಲವೊಂದು ಭಾಗಗಳಲ್ಲಿ ಗಿರಿಜನರು ಇರ್ತಾರೆ. ಅವುಗಳು ಯಾವ ಥರ ಲೈಫ್ ಸ್ಟೈಲ್ನ ಇಟ್ಕೊಂಡಿರ್ತಾರೆ ಅನ್ನೋದ್ರ ಬಗ್ಗೆ ಒಂದೊಂದೂ ಇಲ್ಲಿ ವಿಶಿಷ್ಟವಾಗಿ ಎಕ್ಸ್ಪ್ಲೇನ್ ಮಾಡೋ ಥರ ಮಾಡಿದ್ದಾರೆ. ಹೈನುಗಾರಿಕೆ, ಹಾಲು, ಮೊಸರು, ಬೆಣ್ಣೆ, ತುಪ್ಪ ಮಾರಿ ನೋಡಿ ಕಾಡಲ್ಲಿ ಎಣ್ಣೆ ಇರ್ತಾ ಇದ್ದಾರೆ. ಇವರು ಗೈಡು ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ನೋಡಿ ಎಷ್ಟು ರಿಯಲಿಸ್ಟಿಕ್ ಅನಿಸುತ್ತೆ. ಮತ್ತು ಮಕ್ಕಳು ಆಟ ಆಡೋಕ್ಕೆ ಕೂಡ ಇಲ್ಲಿ ಪ್ಲೇ ಗ್ರೌಂಡ್ ಥರ ಇದೆ. ಸೊ ಇದು ಓವರಾಲ್ HL ನಾಗೇಗೌಡರವರು ಬಹುದಿನದ ಕಲ್ಪನೆಯ ಕೂಸು ಜಾನಪದ ಲೋಕ ಅಂತ ಹೇಳ್ಬೋದು. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.